ರಾಷ್ಟ್ರ ರಾಜಧಾನಿಯ ಕೆಂಪುಕೋಟೆಯ ಬಳಿ ಸಂಭವಿಸಿರುವಂತಹ ಸ್ಫೋಟ 10 ಜನರ ಜೀವವನ್ನ ಬಲಿ ಪಡೆದಿದೆ. 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸ್ಫೋಟಗೊಂಡಂತಹ ಕಾರ್ ಮೂವಿಂಗ್ ನಲ್ಲಿತ್ತು. ಸ್ಫೋಟಗೊಂಡಂತಹ ಕಾರ್ ಸಿಗ್ನಲ್ ಬಳಿ ಬಂದು ನಿಂತಾಗ ಕಾರ್ ಏಕಾಏಕಿ ಸ್ಫೋಟವಾಗಿದೆ. ರಸ್ತೆಯಲ್ಲಿಯೇ ಕಾರ್ ಸ್ಫೋಟಗೊಂಡು ಛಿದ್ರವಾಗುತ್ತೆ. ಆ ಕಾರ್ ಸ್ಫೋಟಗೊಳ್ತಾ ಇದ್ದ ಹಾಗೆ ಅಕ್ಕಪಕ್ಕದಲ್ಲಿದ್ದಂತಹ ಇತರೆ ಕಾರ್ಗಳಿಗೂ ಕೂಡ ಹಾನಿಯಾಗುತ್ತೆ. ಇತರೆ ಕಾರ್ಗಳು ಬೆಂಕಿಗಾಹುತಿಯಾಗಿವೆ. ಮಾರುತಿ ಇಕೋ ಕಾರ್ ಸ್ಫೋಟಗೊಂಡಿರುವಂತಹ ಮಾಹಿತಿ ಇದೆ. ಡೀಟೇಲ್ಸ್ ನ್ಯೂಸ್ ರೂಮ್ ನಿಂದ ನಮ್ಮ ಪ್ರತಿನಿಧಿ ಜಗದೀಶ್ ಕಾಶಂಪುರ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಸ್ಫೋಟ ಹೇಗೆ ಸಂಭವಿಸಿತು ಅನ್ನೋದೇ ಸದ್ಯಕ್ಕಿರುವಂತಹ ಅನುಮಾನ. ಪಾರ್ಕಿಂಗ್ ನಲ್ಲಿದ್ದಂತಹ ವೆಹಿಕಲ್ ಅಂತ ಹೇಳಿ ಆರಂಭದಲ್ಲಿ ಹೇಳಲಾಗಿತ್ತು. ಇಲ್ಲ, ಇದು ಮೂವಿಂಗ್ ನಲ್ಲಿದ್ದಂತಹ ಕಾರ್. ಅಲ್ಲಿಗೆ ಇದು ಆತ್ಮಾಹುತಿ ದಾಳಿ ಆಗಿರಬಹುದು ಅನ್ನುವಂಥ ಅನುಮಾನನ ಬಲವಾಗಿಸ್ತಿದ್ಯಾ ಹೇಗೆ ಜಗದೀಶ್? ವಿದ್ಯಶ್ರೀ, ಇವತ್ತು ಸಂಜೆ 6:52 ಸುಮಾರಿಗೆ ನಡೆದಿರತಕ್ಕಂತಹ ಸ್ಫೋಟದ ಬಗ್ಗೆ ಬಹಳಷ್ಟು ಇನ್ನೂವರೆಗೂ ಸಹಿತ ಪ್ರಾಥಮಿಕ ವರದಿಗಳು ಬರಬೇಕಾಗಿರುವಂಥದ್ದು. ಆದರೆ ಅಲ್ಲಿರುವಂತಹ ಸ್ಥಳೀಯರು ಹೇಳುವ ಪ್ರಕಾರ ನೋಡ್ತಾ ಹೋದ್ರೆ ಅಲ್ಲಿ ಏನಂದ್ರೆ ರೆಡ್ ಫೋರ್ಟ್ ಏನಿದೆ, ನಿಮಗೆ ಅಲ್ಲಿ ಸಂಪೂರ್ಣವಂತ ವಿವರವನ್ನು ಕೊಡೋದಾದ್ರೆ, ಒಂದು ಕೆಂಪುಕೋಟೆ ಅಂದ್ರೆ ಆಗಸ್ಟ್ 15ಗೆ ಪ್ರಧಾನಿಯವರು ಯಾವ ಭಾಗದಲ್ಲಿ ನಿಂತುಕೊಂಡು ಏನಂದ್ರೆ ಫ್ಲಾಗ್ ಹಾಸ್ಟ್ ಮಾಡ್ತಾರಲ್ಲ, ಅದರ ಎಕ್ಸಾಕ್ಟ್ ಮುಂಭಾಗ ನೋಡಿದ ತಕ್ಷಣ ನೀವು ಚಾಂದಿನಿ ಚೌಕ್ ಸಿಗುತ್ತೆ. ಅಲ್ಲಿ ಒಂದು ಸಿಗ್ನಲ್ ಇದೆ, ಒಂದು ಸರ್ಕಲ್ ಇದೆ. ಆ ಸರ್ಕಲ್ ನಲ್ಲಿ ಪಾಸ್ ಆಗಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಕಾರ್ನಲ್ಲಿ ಒಳಗಡೆ ಏನಂದ್ರೆ ಸ್ಫೋಟಗಳು ಇಟ್ಕೊಳ್ಳಲಾಗಿತ್ತು. ಆ ಸ್ಫೋಟಗಳನ್ನ ಇಟ್ಕೊಂಡು ಬೇರೆ ಯಾವ ಕಡೆ ಆದ್ರೂ ಸರಬರಾಜು ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಮೂಲವಾದಂತಹ ಕಾರಣ ಏನು ಅಂದ್ರೆ, ಆ ಕಾರು ಮೂವಿಂಗ್ ಅಲ್ಲಿ ಇತ್ತು. ಅಲ್ಲಿ ಸಿಗ್ನಲ್ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಸಿಗ್ನಲ್ ನಿಂತಹ ಸಂದರ್ಭದಲ್ಲಿ ಏಕಾಏಕಿ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿರುವಂತಹ ಕಾರಣಕ್ಕಾಗಿ ಅದರ ಪರಿಣಾಮವಾಗಿ ಅಕ್ಕಪಕ್ಕದಲ್ಲಿರುವಂತಹ ಕಾರ್ಗಳು ಸಹಿತ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿವರೆಗೆ ಗೊತ್ತಾಗಿರುವಂತದ್ದು ಏನಂದ್ರೆ, ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇರುವಂತಹ ಸ್ಥಳದಲ್ಲಿ ಏನಂದ್ರೆ ಬ್ಲಾಸ್ಟ್ ಆಗಿತ್ತು ಅಂತ. ಆದ್ರೆ ಅಲ್ಲ, ಅಲ್ಲಿ ಸಿಗ್ನಲ್ ಇರುವಂತಹ ಸಂದರ್ಭದಲ್ಲಿ ಕಾರ್ ಮೂವ್ ಆಗುವಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ರೆ ಪೂರ್ತಿಯಾಗಿ ಮಾಹಿತಿ ಸಂಪೂರ್ಣವಾಗಿ ತನಿಖೆಯ ನಂತರ ಗೊತ್ತಾಗಬೇಕು. ಆದ್ರೆ ಈಗಿರುವಂತಹ ಮಾಹಿತಿ ಪ್ರಕಾರ ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಬರ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಸಹ ಅದನ್ನ ಏನಾದ್ರೂ ಆ ಸ್ಥಳದಲ್ಲೇ ಏನಂದ್ರೆ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ರ, ಅಥವಾ ಆ ಸ್ಥಳದಲ್ಲಿ ನಿಂತ ತಕ್ಷಣವೇ ಟೈಮರ್ ನ ಇಟ್ಟು ಏನಾದ್ರೂ ಬ್ಲಾಸ್ಟ್ ಮಾಡಲಾಯ್ತಾ, ಅಥವಾ ಏನಂದ್ರೆ ಅಲ್ಲಿ ಇಟ್ಟಿರುವಂತಹ ಒಂದು ಏನಂದ್ರೆ ಕಾರಲ್ಲಿ ಸರಬರಾಜನ್ನ ಮಾಡ್ತಾ ಇದ್ರಲ್ಲ ಸ್ಫೋಟಕಗಳನ್ನ, ಅದೇನಾದ್ರೂ ಬೇರೆ ಕಡೆಗೆ ಅವರ ಟಾರ್ಗೆಟ್ ಅನ್ನ ಇತ್ತ ಅನ್ನುವಂತಹ ಎಲ್ಲಾ ಪ್ರಶ್ನೆಗಳು ಸಹಿತ ಇನ್ನೂವರೆಗೂ ಸಹಿತ ಉತ್ತರ ಸಿಕ್ಕಿಲ್ಲ. ಆದ್ರೆ ಸಂಪೂರ್ಣವಾದಂತಹ ಮಾಹಿತಿ ತನಿಖೆ ನಂತರ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಮೂಲವಾದಂತಹ ಕಾರಣ ಏನಂದ್ರೆ, ಅತಿ ಹೆಚ್ಚು ಜನ ಇರುವಂತಹ ಜಾಗ. ಕಾರಣ ಏನು ಅಂದ್ರೆ, ಈಗ ಉತ್ತರ ಭಾರತದಲ್ಲಿ ಸ್ಪೆಷಲಿ ಚಾಂದಿನಿ ಚೌಕ್ ಈಗಿನ ಸದ್ಯದ ಮಟ್ಟಿಗೆ ಒಂದು ರೀತಿಯ ಹಾಟ್ ಫೇವರೇಟ್. ಕಾರಣ ಏನು ಅಂತಂದ್ರೆ, ಅಲ್ಲಿ ಅತಿ ಹೆಚ್ಚು ಮದುವೆ ಸಮಾರಂಭಗಳು ಈಗಿನ ಸೀಸನ್ ಅಲ್ಲಿ ಇರುತ್ತೆ. ಆ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ಶಾಪಿಂಗ್ ಇರುತ್ತೆ. ಚಾಂದಿನಿ ಚೌಕ್ ಅಲ್ಲಿ ಹೋದ್ರೆ ನೀವು ಎಲ್ಲಾ ರೀತಿಯ ಏನಂದ್ರೆ ಮಾರ್ಕೆಟ್ ಸಿಗುತ್ತೆ ನಿಮಗೆ. ಅಂದ್ರೆ ವೆಡ್ಡಿಂಗ್ ಆಗಿರಬಹುದು, ಅದ್ರ ಜೊತೆಗೆ ಏನಂದ್ರೆ ಶಾಪಿಂಗ್ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಾಗಿರ್ಬೋದು, ಪ್ರತಿ ಒಂದು ಐಟಮ್ಸ್ ಗಳಿಗೂ ಸಹ ಆ ಒಂದು ಸ್ಥಳ ಚಾಂದಿನಿ ಚೌಕ್ ಬಹಳಷ್ಟು ಫೇವರೇಟ್ ಸ್ಪಾಟ್. ಮತ್ತೆ ಬಹಳಷ್ಟು ಜನ ಪ್ರವಾಸಿಗರು ರೆಡ್ ಫೋರ್ಟ್ ಅನ್ನು ನೋಡೋದಕ್ಕೆ ಬರ್ತಾರೆ. ಮತ್ತೆ ಅದರ ಮುಂಭಾಗದಲ್ಲಿ ರೆಡ್ ಫೋರ್ಟ್ ಮುಂಭಾಗದಲ್ಲಿರುವಂತಹ ಏನಂದ್ರೆ ಅಲ್ಲೊಂದು ಏನಂದ್ರೆ ಆಟ ಆಡೋದಕ್ಕೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಂತಂದ್ರೆ ಪಾರ್ಕ್ ನ ವ್ಯವಸ್ಥೆ ಇದೆ. ಅದರ ಜೊತೆಗೆ ಅಲ್ಲಿರುವಂತದ್ದು ಏನಂದ್ರೆ ಸಂಡೇ ಆಗಿರುವಂತಹ ಕಾರಣಕ್ಕಾಗಿ ನಿನ್ನೆ ಬಹಳಷ್ಟು ಜನ ಬಂದಿರ್ತಾರೆ. ಇವತ್ತು ಸಹ ಮಾರ್ಕೆಟ್ ಓಪನ್ ದೊಡ್ಡ ಮಟ್ಟದಲ್ಲಿ ಇರುವಂತಹ ಕಾರಣಕ್ಕಾಗಿ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ನೀವು ಅಲ್ಲಿ ಹೋದ್ರೆ ಚಾಂದಿನಿ ಚೌಕ್ ನ ಒಳಭಾಗದಲ್ಲಿ ಎಂಟ್ರಿನ ಕೊಟ್ಟಿದ್ದೆ. ಆದ್ರೆ ಮುಂಚೆ ಏನಿತ್ತು ಅಂದ್ರೆ ಚಾಂದಿನಿ ಚೌಕ್ ಒಳಭಾಗದಲ್ಲಿ ಆರಾಮಾಗಿ ಸಲೀಸಾಗಿ ವೆಹಿಕಲ್ಸ್ ಗಳು ಹೋಗಬಹುದಾಗಿತ್ತು. ಆದ್ರೆ ಈಗ ಇಡೀ ಮಾರ್ಕೆಟ್ ಪೂರ್ತಿ ಏನಂದ್ರೆ ಅಲ್ಲಿ ಅಂಗಡಿಗಳು ಇರುವಂತಹ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಒಳಗಡೆಗೆ ಫುಲ್ ಡೆವಲಪ್ ಅನ್ನ ಮಾಡಿ ಒಳಗಡೆ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿಲ್ಲ ವೆಹಿಕಲ್ಸ್ ಗಳಿಗೆ. ಎಲ್ಲಾ ವೆಹಿಕಲ್ಸ್ ಗಳು ಸಹಿತ ರೆಡ್ ಫೋರ್ಟ್ ಮುಂಭಾಗದಲ್ಲಿರುವಂತಹ ಪಾರ್ಕಿಂಗ್ ಲಾಟ್ ಅಲ್ಲಿ ಪಾರ್ಕ್ ಆಗುತ್ತೆ. ತದನಂತರ ಅಲ್ಲಿರುವಂತಹ ಜನರು ನೇರವಾಗಿ ಒಳಗಡೆ ಹೋಗಿ ಚಾಂದಿನಿ ಚೌಕ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಹೋಗಿ ತಮ್ಮ ವಸ್ತುಗಳನ್ನ ಖರೀದಿ ಮಾಡ್ಕೊಂಡ್ಬರ್ದಾಗಿರ್ಬೋದು, ಅಥವಾ ಶಾಪಿಂಗ್ ಮಾಡಬಹುದಾಗಿರ್ಬೋದು, ಅಥವಾ ಅಂದ್ರೆ ಫುಡ್ ಜಂಕ್ಷನ್ ದೊಡ್ಡ ಮಟ್ಟದಲ್ಲಿದೆ ಅಂತಹ ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮತ್ತೆ ಆಯ್ಕೆ ಇರುವಂತಹ ಸ್ಥಳ ಹೇಗಿದೆ ಅಂದ್ರೆ ವಿದ್ಯಾಶ್ರೀ, ನೀವು ರೆಡ್ ಫೋರ್ಟ್ ಮುಂಭಾಗ ಮತ್ತೆ ಚಾಂದಿನಿ ಚೌಕ್ ಅದರ ಮಧ್ಯಭಾಗದಲ್ಲಿ ಹೋಗುವಂತಹ ರಸ್ತೆ, ಒಂದು ಎಡಬದಿಯಲ್ಲಿ ಹೋದ್ರೆ ನೀವು ಚಾಂದಿನಿ ಚೌಕಿಗೆ ಹೋಗ್ತೀರಾ, ಬಲಭಾಗದಲ್ಲಿ ಹೋದ್ರೆ ಅಂತಂದ್ರೆ ರೆಡ್ ಫೋರ್ಟ್ ನ ಮುಂಭಾಗದಲ್ಲಿ ನಿಂತ್ಕೊಂಡು ಬಹಳಷ್ಟು ಜನ ನಿಂತ್ಕೊಂಡು ಫೋಟೋ ತೆಕ್ಕೋತಾರೆ. ಅಂತಹ ಸ್ಥಳದಲ್ಲಿ ಆ ಸಿಗ್ನಲ್ ಪ್ರದೇಶ ಏನಿದೆಲ್ಲ, ಆ ಸಿಗ್ನಲ್ ಪ್ರದೇಶದಲ್ಲಿ ಈ ಬ್ಲಾಸ್ಟ್ ಆಗಿರುವಂತಹ ಕಾರಣಕ್ಕಾಗಿ ಈಗ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದೇನು ಅಂದ್ರೆ, ಆ ವ್ಯಕ್ತಿಗಳು ಅಂದ್ರೆ ಬ್ಲಾಸ್ಟ್ ಆಗಿರುವಂತಹ ವಸ್ತುವನ್ನ ಇಟ್ಕೊಂಡು ಎಲ್ಲಾದ್ರೂ ಹೋಗಿ ಏನಂದ್ರೆ ಮುಂಚೆನೆ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ, ಅಥವಾ ಏನಂದ್ರೆ ಏಕಾಏಕಿ ಟೈಮರ್ ಇಟ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಸಿಗ್ನಲ್ ಹತ್ರ ಹೋದ ತಕ್ಷಣ ಏನಂದ್ರೆ ಬ್ಲಾಸ್ಟ್ ಆಯ್ತಾ ಅನ್ನುವಂತಹ ಏನಂದ್ರೆ ಅನುಮಾನಗಳು ಬರ್ತಾ ಇದಾವೆ. ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದು ಏನಂತಂದ್ರೆ, ಅದರಲ್ಲಿರುವಂತಹ ಸ್ಫೋಟಕಗಳು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು. ಯಾಕಂದ್ರೆ ನೀವು ಹರಿಯಾಣದಲ್ಲಿ ಇವತ್ತು ಬೆಳಗ್ಗೆ ಒಂದು ಏನಂದ್ರೆ ಆಪರೇಷನ್ ನಡೆಸುವಂತಹ ಸಂದರ್ಭದಲ್ಲಿ ಉಗ್ರ ಫಸ್ಟ್ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಉಗ್ರ ಸಿಗ್ತಾನೆ. ಅವನ ಏನಂದ್ರೆ ಬಾಯಿ ಬಿಡಿಸಿರುವಂತಹ ಸಂದರ್ಭದಲ್ಲಿ ಹರಿಯಾಣದಲ್ಲಿರುವಂತಹ ಒಂದು ಸ್ಥಳದಲ್ಲಿ RDX ಅನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದರ ಆಧಾರದ ಮೇಲೆ ಆಪರೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಬರೋಬ್ಬರಿ 14 ಬ್ಯಾಗ್ಗಳಲ್ಲಿ
350ಕ್ಕೂ ಹೆಚ್ಚು ಕೆಜಿ RDX ಸಿಗುತ್ತೆ, AK-47 ಸಿಗುತ್ತೆ, ಇವತ್ತು ಬೆಳಗ್ಗೆ ಸಿಕ್ಕಿರುವಂತದ್ದು. ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದ್ರೆ ಸ್ಫೋಟಕದ ತಯಾರಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲೇ ಇತ್ತು, ಅಲ್ಲಿ ಫೇಲ್ ಆಗಿತ್ತಲ್ಲ, ಆ ಕಾರಣಕ್ಕಾಗಿ ಅದರ ಮುಂದುವರಿದ ಭಾಗವಾಗಿ ಇವತ್ತೇ ಸ್ಫೋಟ ಮಾಡಬೇಕು, ಇದರ ಮೆಸೇಜ್ ಅನ್ನು ಕಳಿಸಬೇಕು ಅನ್ನುವಂತಹ ಕಾರಣಕ್ಕೆ ಏನಾದರೂ ಇವತ್ತು ಸ್ಫೋಟ ಆಯ್ತಾ ಅನ್ನುವಂತಹ ಅನುಮಾನಗಳು ಮೂಡ್ತಾ ಇದ್ದಾವೆ. ಒಟ್ಟು 10 ಜನ ಇಲ್ಲಿವರೆಗೆ ಸಾವಿಗೀಡಾಗಿದ್ದಾರೆ, 30ಕ್ಕೂ ಹೆಚ್ಚು ಜನ ಇವಾಗಲೂ ಸಹ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಟ್ರೀಟ್ಮೆಂಟ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೆ ಸಾವಿನ ಸಂಖ್ಯೆಯಲ್ಲೂ ಸಹ ಏರಿಕೆ ಆಗಬಹುದು ಅನ್ನುವಂತಹ ಅಂದಾಜನ್ನ ಇಟ್ಕೊಳ್ಳಲಾಗ್ತಾ ಇದೆ. ಕಾರಣ ಏನು ಅಂದ್ರೆ ಅಲ್ಲಿ ಸ್ಫೋಟದ ತೀವ್ರತೆಯ ಎಫೆಕ್ಟ್ ಎಷ್ಟಿತ್ತು ಅಂದ್ರೆ ಅಲ್ಲಿರುವಂತಹ ಬಾಡಿಗಳು, ಅಲ್ಲಿರುವಂತಹ ವ್ಯಕ್ತಿಗಳು ಸ್ಫೋಟಗೊಂಡ ಸಂದರ್ಭದಲ್ಲಿ ಅವರ ದೇಹ ಪೂರ್ತಿಯಾಗಿ ಅಂದ್ರೆ ಗಾಳಿಯಲ್ಲಿ ಹಾರಿ ಮತ್ತೊಂದು ಕಡೆಗೆ ಛಿದ್ರವಾಗಿ ಬೀಳುತ್ತೆ. ಆ ದೃಶ್ಯಾವಳಿಗಳು ಸಹ ಇದಾವೆ. ಮತ್ತೆ ಅದರ ಜೊತೆಗೆ ದೇಹಗಳೆಲ್ಲವೂ ಸಹಿತ ಛಿದ್ರವಾಗಿ ರಸ್ತೆಯಲ್ಲಿ ಬಿದ್ದಿರುವಂತವಿದಾವೆ. ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ 6:52 ನಡೆಯುತ್ತೆ. 6:57 ಏನಂದ್ರೆ ಪೊಲೀಸರಿಗೆ ಮತ್ತೇನಂದ್ರೆ ಫೈರ್ ಅವರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. ಕೇವಲ 2 ರಿಂದ 3 ನಿಮಿಷದ ಅಂತರದಲ್ಲಿ ಅವರೆಲ್ಲರೂ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಇಡೀ ಪ್ರದೇಶವನ್ನ ಏನಂದ್ರೆ ಸುತ್ತುವರಿಯುವಂತಹ ಕೆಲಸವನ್ನ ಮಾಡಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ತಾರೆ. ತದನಂತರ ಅಲ್ಲಿಗೆ ಬರುವಂತದ್ದು ಏನಂದ್ರೆ ವಿಶೇಷ ತಂಡಗಳು ಬರ್ತವೆ, ಸ್ಕ್ವಾಡ್ ಏನಂದ್ರೆ ಬಾಂಬ್ ಸ್ಕ್ವಾಡ್ ಟೀಮ್ ಬರುತ್ತೆ. ಎಲ್ಲರೂ ಸಹ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನು NIA ಬಂದು ಒಂದ್ ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರೆ ಬಾಂಬ್ ಸ್ಕ್ವಾಡ್ ಬರುತ್ತೆ. ಅದಾದ್ಮೇಲೆ ಬೆಂಕಿಯನ್ನು ನಂದಿಸೋ ಕಾರಣಕ್ಕಾಗಿ ಏನಂದ್ರೆ ಅಲ್ಲಿ ಫೈರ್ ಇಂಜಿನ್ಗಳು ಬರ್ತವೆ. 10ಕ್ಕೂ ಫೈರ್ ಇಂಜಿನ್ಗಳು ಹೆಚ್ಚಿಗೆ ಬಂದು ಅಲ್ಲಿ ಇಡೀ ಪ್ರದೇಶವನ್ನು ಸುತ್ತುವರೆದುಕೊಳ್ತಾರೆ. ಮತ್ತೆ ಇಡೀ ಪ್ರದೇಶವನ್ನ ಬ್ಯಾರಿಕೇಡ್ ಹಾಕಿಬಿಟ್ಟು ಯಾವುದೇ ಕಾರಣಕ್ಕೂ ಇನ್ಕ್ಲೂಡಿಂಗ್ ಮಾಧ್ಯಮದವರಿಗೆ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಈಗಲೂ ಸಹ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇಡೀ ಪ್ರದೇಶವನ್ನ ಚಾಂದ್ನಿ ಚೌಕ್ ನೀವು ಎಂಟ್ರಿಯನ್ನ ಏನ್ ಕೊಡ್ತೀರಾ ಅಂದ್ರೆ ರೆಡ್ ಫೋರ್ಟ್ ಮುಂಭಾಗದಿಂದ ಎಂಟ್ರಿಯನ್ನ ಕೊಡ್ತೀರಾ, ಆ ಮೂಲ ಪ್ರದೇಶವನ್ನೇ ಮೇನ್ ಗೇಟ್ ಹತ್ರನೇ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಈ ಕಾಶ್ಮೀರಿ ಗೇಟ್ ಇಂದ ಎಂಟ್ರಿ ಕೊಡುವಂತಹ ಜಾಗ ಏನಿದೆ ಅಲ್ಲ ಅಂದ್ರೆ ರೆಡ್ ಫೋರ್ಟ್ಗೆ ಆ ಪ್ರದೇಶವನ್ನ ಸಹ ಬ್ಲಾಕ್ ಮಾಡುವಂತಹ ಕೆಲಸವನ್ನ ಮಾಡಿದರೆ ಪೊಲೀಸರು ಯಾರಿಗೂ ಸಹಿತ ಹೋಗೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಮತ್ತೊಂದು ಕಡೆಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಕೇವಲ ಇಷ್ಟಕ್ಕೆ ಸೀಮಿತ ಆಗಿಲ್ಲ, ಇಡೀ ದೆಹಲಿಯನ್ನ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅದರಲ್ಲೂ ಸ್ಪೆಷಲಿ ಪಾರ್ಲಿಮೆಂಟ್ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ಇಂಡಿಯಾ ಗೇಟ್ ಆಗಿರ್ಬೋದು, ಅದ್ರ ಜೊತೆಗೆ ಈ ಒಂದು ಲುಟಿಯನ್ಸ್ ರೋಡ್ ಅಂತ ಏನಿರುತ್ತೆ ಅಂದ್ರೆ ಲುಟಿಯನ್ಸ್ ಏರಿಯಾ ಅಂತ ಏನಿದೆ ಅದನ್ನು ಪೂರ್ತಿಗ ಹೈ ಅಲರ್ಟ್ ಅನ್ನು ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಲುಟಿಯನ್ಸ್ ಏರಿಯಾದಲ್ಲಿ ಅತಿ ಹೆಚ್ಚು ಜನ ಪಾಲಿಟಿಷಿಯನ್ಸ್ ಇರುವಂತದ್ದು, ಹೈ ಪ್ರೊಫೈಲ್ ಜನ ಇರುವಂತದ್ದು, ಎಲ್ಲರೂ ಸಹ ಇರುವಂತಹ ಜಾಗ ಇದೆ. ಆ ಪ್ರದೇಶವನ್ನ ಇಡೀ ಈಗ ಮಿಲಿಟರಿ ಸಂಪೂರ್ಣವಾಗಿ ಏನಂದ್ರೆ ಭದ್ರತಾ ದೃಷ್ಟಿಯಿಂದ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡಿದೆ. ಮತ್ತೊಂದು ಕಡೆಗೆ ಈಗ ಸ್ಫೋಟ ಆಗಿರುವಂತಹ ಸ್ಥಳ ಏನಿದೆ ಅಲ್ಲ, ಈ ಪ್ರದೇಶ ಏನಿದೆ ಪೂರ್ತಿ ಓಲ್ಡ್ ಡೆಲ್ಲಿ ಅಂತ ಕರಿತೀವಿ ನಾವು. ಈ ಓಲ್ಡ್ ಡೆಲ್ಲಿಯಲ್ಲಿ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಅಲ್ಲಿ ಅಕ್ಕಪಕ್ಕ ನೀವು ಡೆಲ್ಲಿಯ ಅಂದ್ರೆ ಕೆಂಪುಕೋಟೆ ಹಿಂಭಾಗದಲ್ಲಿ ಹೋಗ್ತಾ ಹೋದ್ರೆ ಗೊತ್ತಾಗುತ್ತೆ, ಮತ್ತೆ ಅದರ ಪಕ್ಕದ ಏರಿಯಾಗಳಲ್ಲಿ ಹೋಗ್ತಾ ಹೋದ್ರೆ ಗೊತ್ತಾಗುತ್ತೆ. ಅದು ಸ್ವಲ್ಪ ಸ್ಲಮ್ ಏರಿಯಾ ಮುಂದೆ ಎಂಟ್ರಿ ಆಗ್ತಾ ಹೋಗುತ್ತೆ. ಆ ಪ್ರದೇಶಗಳಲ್ಲೂ ಸಹ ಏನಂದ್ರೆ ಹೆಚ್ಚಿನ ಭದ್ರತೆಯನ್ನು ಕೊಡುವಂಥದ್ದು, ಆ ಕಡೆಯಿಂದ ಜನ ಈ ಕಡೆ ಎಂಟ್ರಿ ಕೊಡದೇ ಇರುವಂತಹ ರೀತಿಯಲ್ಲೂ ಸಹಿತ ಭದ್ರತೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಮೂಲಕವಾಗಿ ಸ್ಫೋಟಕ್ಕೆ ಕಾರಣ ಏನು, ಸ್ಫೋಟದಲ್ಲಿ ಯಾವ ವ್ಯಕ್ತಿಯನ್ನ ಏನಂದ್ರೆ ಪಾತ್ರ ಇದೆ, ಮತ್ತೆ ಸ್ಫೋಟಕ್ಕೆ ಬಳಕೆ ಆಗಿರುವಂತಹ ವಿಚಾರ ಏನು, ಮತ್ತೆ ಅಲ್ಲಿ ಇನ್ನೊಂದು ಹೇಳ್ತಾ ಇರುವಂತಹ ಜನರಿಂದ ಸ್ಥಳೀಯರು ಹೇಳುವಂಥದ್ದು ಏನಂದ್ರೆ ಅದರ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದ್ರೆ ಆ ಸ್ಫೋಟ ಆದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ಇರುವಂತಹ ಅಂಗಡಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಆ ಮನೆಯ ಗಾಜುಗಳು ಒಡೆದಿದ್ದಾವೆ, ಕಿಟಕಿಯ ಗಾಜುಗಳು, ಬಾಗಲ್ಲ ಏನಂದ್ರೆ ಸಂಪೂರ್ಣವಾಗಿ ಶೇಕ್ ಆಗಿದೆ. ಈ ರೀತಿಯಾದಂತಹ ಘಟನೆ ಆಯಿತು ಅಂತ ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇದ್ರು. ವಿದ್ಯಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.